ನಮಸ್ತೆ ಬಂಧುಗಳೇ, ಇಂದಿನ ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈಗಾಗಲೇ ಕಾರ್ತಿಕ ಮಾಸ ಪ್ರಾರಂಭವಾಗಿದೆ. ದೀಪಾವಳಿ ಹಬ್ಬವನ್ನು ಎಲ್ಲರೂ ಸಂಭ್ರಮದಿಂದ ಮಾಡಿದ್ದೀವಿ. ಇನ್ನು ಮುಂದೆ ಬರುವಂಥದ್ದು ಉತ್ಥಾನ ದ್ವಾದಶಿ. ಈ ದಿನ ತುಳಸಿಯ ಮದುವೆಗೆ ಸಂಬಂಧಪಟ್ಟಂಥದ್ದು. ತುಳಸಿಯ ವಿವಾಹವನ್ನು ಕೃಷ್ಣನೊಂದಿಗೆ ಮಾಡ್ತೀವಿ. ಇದು ಯಾಕಾಗಿ ಬಂತು, ತುಳಸಿಯ ಹಿನ್ನೆಲೆ ಏನು ಅನ್ನೋ ವಿಚಾರವಾಗಿ ಸ್ವಲ್ಪ ತಿಳ್ಕೊಳ್ಳೋಣ. ಉತ್ಥಾನ ದ್ವಾದಶಿ. ಉತ್ಥಾನ ಅಂದರೆ ಸಂಸ್ಕೃತದಲ್ಲಿ ಏಳುವುದು, ಎದ್ದೇಳು ಅನ್ನೋ ಅರ್ಥವನ್ನು ಕೊಡುತ್ತೆ. ಯಾಕೆ ಹೀಗೆ ಬಂತು ಅಂದರೆ, ಯೋಗ ನಿದ್ರೆಯಲ್ಲಿದ್ದಂತಹ ಮಹಾವಿಷ್ಣು ಈ ದಿನ ಏಳುವಂತಹ ದಿನವಾದ್ದರಿಂದ ದ್ವಾದಶಿ, ಅದರಿಂದ ಉತ್ಥಾನ ದ್ವಾದಶಿ ಅಂತ ಇದನ್ನು ಕರಿತೀವಿ. ಈ ದಿನ ತುಳಸಿಯ ಹಬ್ಬಕ್ಕೆ ಅಂದರೆ ತುಳಸಿಯ ವಿವಾಹಕ್ಕೆ ಒಂದು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಇದು ಯಾಕಾಗಿ ಬಂತು, ಏನಿದ್ರೆ ಹಿನ್ನೆಲೆ ಅಂತ ನೋಡೋಣ. ಫಸ್ಟು ಹಿಂದೆ ಪೂರ್ವಕಾಲದಲ್ಲಿ ಒಮ್ಮೆ ಕೈಲಾಸದಲ್ಲಿ ಶಿವನಿಗೆ ಇಂದ್ರನ ಮೇಲೆ ಅಸಾಧ್ಯವಾದ ಕೋಪ ಬಂದು ಅವನನ್ನು ಭಸ್ಮ ಮಾಡಬೇಕು ಅಂತ ಹಣೆಗಣ್ಣನ್ನು ಬಿಡ್ತಾನೆ. ಆ ಸಮಯದಲ್ಲಿ ಬಂದಂತಹ ಬೃಹಸ್ಪತ್ಯಾಚಾರ್ಯರು ಹಾಗೂ ಹಲವಾರು ದೇವಾನುದೇವತೆಗಳು ಶಿವನ ಮನವನ್ನು ಒಲಿಸಿ ಅವನ ಶಾಪದಿಂದ ಮುಕ್ತನನ್ನಾಗಿ ಮಾಡ್ತಾರೆ ಇಂದ್ರನನ್ನು. ಆದರೆ ಆ ಹಣೆಗಣ್ಣಿನಿಂದ ಬಂದಂತಹ ಕಿಡಿಯನ್ನು ಈಶ್ವರ ಸಮುದ್ರದ ಮೇಲೆ ಬಿಡ್ತಾನೆ. ಶಿವನ ಕ್ರೋಧಾಗ್ನಿಯಿಂದ ಬಂದಂತಹ ಕಿಡಿಯಿಂದ ಸಮುದ್ರದಲ್ಲಿ ಜನಿಸಿದವನು ಜಲಂಧರ. ಕ್ರೋಧಾಗ್ನಿಯಿಂದ ಬಂದಿದ್ದರಿಂದ ಅವನೊಬ್ಬ ರಾಕ್ಷಸ ವಂಶಜನಾಗಿ ಬೆಳಿತಾನೆ. ಅಸಾಮಾನ್ಯ ಶೂರ, ಮಹಾಪರಾಕ್ರಮಿಯಾದಂತಹ ಜಲಂಧರ ಭೂಮಂಡಲವನ್ನು ಆಳ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಕಾಲನೇಮಿ ಎನ್ನುವಂತಹ ಒಬ್ಬ ಅಸಾಮಾನ್ಯನಾದಂತಹ ರಾಕ್ಷಸ, ಅವನ ಮಗಳಾದಂತಹ ವೃಂದ, ಅವಳನ್ನು ಈ ಜಲಂಧರನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ವೃಂದ ಅತಿಲೋಕ ಸುಂದರಿಯಾಗಿದ್ದು ವಿಷ್ಣುವಿನ ಮಹಾಭಕ್ತಳಾಗಿರ್ತಾಳೆ. ಸದಾ ವಿಷ್ಣು ನಾಮ ಜಪವನ್ನು ಮಾಡ್ತಾ ಇರ್ತಾಳೆ. ಜಲಂಧರ ದೇವಲೋಕದ ಮೇಲೆ ಯುದ್ಧವನ್ನು ಸಾರ್ತಾನೆ. ಆ ಸಮಯದಲ್ಲಿ ದೇವಾನುದೇವತೆಗಳು ಹೋಗಿ ವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡ್ಕೋತಾರೆ, ಜಲಂಧರನ ಸಂಹಾರ ಮಾಡಿ ನಮ್ಮನ್ನು ಸಂಕಷ್ಟದಿಂದ ಕಾಪಾಡುವಂತ. ಆದರೆ ವಿಷ್ಣು ಅದಕ್ಕೆ ಒಪ್ಪೋದಿಲ್ಲ. ಯಾಕೆ ಅಂದರೆ ಅವನ ಪತ್ನಿಯಾದಂತಹ ವೃಂದ ಇವನ ಅನನ್ಯ ಭಕ್ತಳಾಗಿರ್ತಾಳೆ. ಸದಾ ವಿಷ್ಣುನಾಮ ಜಪವನ್ನು ಮಾಡ್ತಾ ಇರ್ತಾಳೆ. ಆದ್ದರಿಂದ ವಿಷ್ಣು ಅವನನ್ನು ಸಂಹಾರ ಮಾಡೋದಕ್ಕೆ ಒಪ್ಪೋದಿಲ್ಲ. ಹೀಗೆ ಕೆಲ ಸಮಯ ಕಳೆಯುತ್ತೆ. ಆಗ ದೇವಾನುದೇವತೆಗಳೆಲ್ಲರೂ ಯೋಚನೆ ಮಾಡ್ತಾರೆ, ಇವನನ್ನು ಸಂಹಾರ ಮಾಡೋದಕ್ಕೆ ವಿಷ್ಣುವನ್ನು ಯಾವ ರೀತಿ ಪ್ರೇರೇಪಿಸಬೇಕು ಅಂತ. ಅದೇ ಸಮಯಕ್ಕೆ ಬಂದಂತಹ ನಾರದ ಮಹರ್ಷಿಗಳ ಹತ್ರ ಈ ವಿಚಾರವನ್ನು ಹೇಳ್ತಾರೆ. ನಾರದ ಮಹರ್ಷಿಗಳು ಜಲಂಧರನ ಅರಮನೆಗೆ ಬರ್ತಾರೆ. ಜಲಂಧರನ ಹತ್ರ ಪಾರ್ವತಿಯ ಸೌಂದರ್ಯದ ಬಗ್ಗೆ ತುಂಬ ವರ್ಣನೆಯನ್ನು ಮಾಡ್ತಾರೆ. ಅವಳ ಸೌಂದರ್ಯ, ಅವನ ಅತಿಲೋಕ ಸುಂದರಿಯಾದಂತಹ ಪಾರ್ವತಿಯ ಸೌಂದರ್ಯವನ್ನು ಕೇಳಿದಂತಹ ಜಲಂಧರನಿಗೆ ಪಾರ್ವತಿಯಲ್ಲಿ ಮೋಹ ಉಂಟಾಗುತ್ತೆ. ಇವನು ತಾನು ಶಿವನ ಹಣೆಗಣ್ಣಿನಿಂದ ಜನಿಸಿದವನು, ತಾನು ಶಿವನ ಪುತ್ರ, ಪಾರ್ವತಿ ತನಗೆ ತಾಯಿ ಅನ್ನೋದನ್ನು ಮರೆತು ಪಾರ್ವತಿಯೇ ಬೇಕು ಅಂತ ಬಯಸ್ತಾನೆ. ಆ ಸಮಯದಲ್ಲಿ ಶಿವನಿಗೂ ಜಲಂಧರನಿಗೂ ಘನಘೋರ ಯುದ್ಧ ಆಗುತ್ತೆ. ಆಗ ಈ ವಿಚಾರವನ್ನು ತಿಳಿದಂತಹ ದೇವಾನುದೇವತೆಗಳು ಮತ್ತೆ ವಿಷ್ಣುವಿನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಲೋಕರಕ್ಷಕನಾಗಿ ವಿಷ್ಣು ಅವನನ್ನು ಸಂಹಾರ ಮಾಡೋದು ಅಂತ ನಿರ್ಧಾರ ಮಾಡ್ತಾನೆ. ಆ ಸಮಯದಲ್ಲಿ ತನ್ನ ಪತಿಗೆ ಜಯ ಸಿಗಬೇಕು ಅಂತ ಸಂಕಲ್ಪವನ್ನು ಮಾಡಿ ವಿಷ್ಣುವಿನ ಜಪವನ್ನು ಮಾಡ್ತಾ ಇರ್ತಾಳೆ ವೃಂದ. ಈಗ ಇವಳು ಜಪವನ್ನು ನಾಮಸ್ಮರಣೆ ನಿಂತರಷ್ಟೇ ಜಲಂಧರನ ಸಂಹಾರ ಮಾಡಲಿಕ್ಕೆ ಸಾಧ್ಯ. ಆಗ ವಿಷ್ಣು ಏನು ಮಾಡ್ತಾನೆ, ಜಲಂಧರನ ವೇಷವನ್ನು ಧರಿಸಿ ವೃಂದ ಹತ್ರ ಬರ್ತಾನೆ, ಜಲಂಧರನ ಅರಮನೆಗೆ ಬರ್ತಾನೆ.
ಇವನು ಶಂಕರನ ಹತ್ತಿರ ಯುದ್ಧದಲ್ಲಿ ಗೆದ್ದು ಬಂದಿದ್ದಾನೆ ಅಂತ ತಿಳ್ಕೊಂಡಂತಹ ವೃಂದ ಪತಿ ಸೇವೆಯನ್ನು ಮಾಡ್ತಾಳೆ. ಅವಳಿಗೆ ವಿಜಯದ ಆರತಿಯನ್ನು ಎತ್ತಿ ಪಾದವನ್ನು ತೊಳೆದು ಪತಿಭಕ್ತಿಯಿಂದ ಸೇವೆಯನ್ನು ಮಾಡ್ತಾಳೆ. ಇವಳು ಯಾವಾಗ ಜಪವನ್ನು ನಿಲ್ಲಿಸಿಲ್ಲೋ ಆ ಕ್ಷಣದಲ್ಲಿ ಶಿವ ಜಲಂಧರನ ಸಂಹಾರವನ್ನು ಮಾಡ್ತಾಳೆ. ನಂತರದಲ್ಲಿ ಗೊತ್ತಾಗುತ್ತೆ ವೃಂದಾಗೆ, ಇವನು ನನ್ನ ಪತಿಯಲ್ಲ, ಇವನು ವಿಷ್ಣು ಜಲಂಧರನ ವೇಷದಲ್ಲಿ ಬಂದಿದ್ದಾನೆ ಅಂತ. ಕೋಪಗೊಂಡಂತಹ ವೃಂದ ವಿಷ್ಣುವಿಗೆ ಶಾಪವನ್ನು ಕೊಡ್ತಾಳೆ. ನೀನು ಅನನ್ಯ ಭಕ್ತಿಯಿಂದ ನಿನ್ನ ಸೇವೆ ಮಾಡ್ತಾ ಇದ್ರೂ ಕೂಡ ನೀನು ಕಲ್ಲು ಹೃದಯದವನಾದೆ, ಆದ್ದರಿಂದ ನೀನು ಗಂಡಕಿ ನದಿಯಲ್ಲಿ ಶಿಲೆಯಾಗು ಅಂತ ಶಾಪವನ್ನು ಕೊಡ್ತಾಳೆ. ನಾನು ಹೇಗೆ ನನ್ನ ಪತಿಯನ್ನು ಅಗಲಿದ್ನೋ ನೀನು ಹಾಗೆ ನಿನ್ನ ಪತ್ನಿಯಿಂದ ದೂರನಾಗು, ನೀನು ಕೂಡ ವಿರಹ ಬಾಧೆಯನ್ನು ಅನುಭವಿಸು ಅಂತ ಶಾಪವನ್ನು ಕೊಡ್ತಾಳೆ. ಕೊನೆಗೆ ಆಗ ವಿಷ್ಣು ಹೇಳ್ತಾನೆ, ನಾನು ಮುಂದೆ ರಾಮನ ಅವತಾರ ಎತ್ತಿದಾಗ ಈ ನಿನ್ನ ಶಾಪವನ್ನು ನಾನು ಪರಿಗ್ರಹಿಸ್ತೀನಿ, ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ವೃಂದ ತನ್ನ ಪತಿಯ ಶಿರದೊಂದಿಗೆ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಹಾಗೆ ಅಗ್ನಿ ಪ್ರವೇಶ ಮಾಡಿದಾಗ ಅಲ್ಲಿ ಅವಳು ಏನು ಉರಿದು ಭಸ್ಮವಾಗ್ತಾಳೆ. ಆ ಭಸ್ಮದಿಂದ ನಂತರದಲ್ಲಿ ಒಂದು ಗಿಡ ಹುಟ್ಟತ್ತೆ, ಅದೇ ತುಳಸಿ ಅಂತ ಪ್ರಖ್ಯಾತವಾಗುತ್ತೆ. ಈ ತುಳಸಿ ಮಹಾವಿಷ್ಣುವು ಕೂಡ ಅತ್ಯಂತ ಪ್ರಿಯವಾದಂಥದ್ದು. ಹಾಗೆ ಮುಂದೆ ಗಂಡಕಿ ನದಿಯಲ್ಲಿ ಸಾಲಿಗ್ರಾಮ ಶಿಲೆಯಾಗಿ ವಿಷ್ಣು ಹುಟ್ಟುತ್ತಾನೆ. ಸಾಲಿಗ್ರಾಮ ಶಿಲೆಗೆ ತುಳಸಿಯಿಂದಲೇ ಅರ್ಚನೆಯಾಗಬೇಕು. ಇದು ಕೂಡ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂಥದ್ದು. ಇದು ತುಳಸಿಯ ಜನನವಾದರೆ, ತುಳಸಿಯ ಪೂಜೆಯಿಂದ, ತುಳಸಿಗೆ ನಿಷ್ಕಲ್ಮಶ ಮನಸ್ಸಿನಿಂದ ಬರೀ ನೀರು ಹಾಕಿದರೆ ಏನೇನು ಲಾಭವಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಹಿಂದೆ ಪುರಾತನ ಕಾಲದಲ್ಲಿ ಧನುಷ್ಮಂತ ಎನ್ನುವಂತಹ ಒಬ್ಬ ಬ್ರಾಹ್ಮಣ, ಅವನು ಯಾವುದೇ ಆಚಾರ ವಿಚಾರ ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಲ್ಲದೆ ದುಷ್ಟನಾಗಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಸುಳ್ಳು ಹೇಳೋದು, ಮೋಸ ಮಾಡೋದು, ಮದ್ಯಪಾನವನ್ನು ಮಾಡೋದು, ವೇಶ್ಯರ ಸಹವಾಸವನ್ನು ಮಾಡೋದು, ಈ ರೀತಿಯಲ್ಲಿ ಬದುಕ್ತಾ ಇರ್ತಾನೆ. ಕಳ್ಳತನ ಮಾಡ್ತಾ ಇರ್ತಾನೆ. ಅತ್ಯಂತ ಘನಘೋರ ಪಾಪಿಯಾಗಿರ್ತಾನೆ. ಒಮ್ಮೆ ಒಂದಷ್ಟು ಜನ ಯಾತ್ರಾರ್ಥಿಗಳು ಯಾತ್ರೆಗೆ ಅಂತ ಹೋಗ್ತಾರೆ. ಅಲ್ಲಿ ನರ್ಮದಾ ನದಿ ತೀರದಲ್ಲಿ ಒಂದು ಕುಟೀರವನ್ನು ನಿರ್ಮಾಣ ಮಾಡಿ ಅಲ್ಲಿ ವಾಸವನ್ನು ಮಾಡ್ತಾರೆ. 1 ತಿಂಗಳ ಕಾಲ ಅವರಲ್ಲಿ ಇರಬೇಕಾಗತ್ತೆ. ಆಗ ಇವನು ಕೂಡ ಅವ್ರ ಜೊತೆಯಲ್ಲಿ ಹೋಗ್ತಾನೆ. ಅಂದರೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಸಿಗುತ್ತಲ್ಲ, ಅವ್ರ ಜೊತೆಲಿ ಹೋದರೆ ಅನ್ನೋ ಭಾವನೆಯಿಂದ ಇವನು ಹೋಗ್ತಾನೆ. ಅವ್ರ ಜೊತೆಯಲ್ಲಿ ಇದ್ದಾಗ ಅವರ ಹೇಳ್ತಾ ಇದ್ದಂಥ ವೇದ ಪಾಠಗಳು ಇವ ಕಿವಿಗೆ ಬೀಳ್ತಾ ಇರುತ್ತೆ. ಅವ್ರ ಜೊತೆಲಿ ಸಾತ್ವಿಕವಾದ ರೀತಿಯಿಂದ ಬದುಕನ್ನು ನಡೆಸ್ತಾನೆ. 1 ತಿಂಗಳು ಪರಮಾತ್ಮನಿಗೆ ನೈವೇದ್ಯ ಮಾಡಿದಂಥ ಆಹಾರ ಇವನಿಗೆ ಸಿಗ್ತಾ ಇರುತ್ತೆ. ಅದು ಪ್ರಸಾದವಾಗಿರುತ್ತೆ. ಸಾತ್ವಿಕವಾದ ಆಹಾರ, ನಿರ್ಮಲವಾದ ಜೀವನ, ವೇದ ಪಾಠಗಳ ಶ್ರವಣ, ಇವನು ಸ್ವಲ್ಪ ಮಟ್ಟಿಗೆ ಪುಣ್ಯವಂತನಾಗಿ ಮಾಡೋಕ್ಕೆ ಪ್ರಾರಂಭ ಆಗುತ್ತೆ. ಇವನಿಗೆ ತಿಳಿದೇನೋ ಅಲ್ಲಿರ್ತಕ್ಕಂಥ ಒಂದು ತುಳಸಿ ಕಟ್ಟೆಗೆ ಪ್ರತಿನಿತ್ಯ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕ್ತಾ ಇರ್ತಾನೆ. ಹೀಗೆ 1 ತಿಂಗಳ ಕಾಲ ಕಳೆಯುತ್ತೆ. ಈ 1 ತಿಂಗಳಾಗೋಷ್ಟೊತ್ತಿಗೆ ಒಂದು ದಿನ ರಾತ್ರಿ ಇವನು ಮಲಗಿರ್ತಾನೆ. ಒಂದು ಹಾವು ಬಂದು ಇವನನ್ನು ಕಡಿದು ಬಿಡುತ್ತೆ. ಬೆಳಗಾಗೆದ್ದು ಮರುದಿನ ಎಲ್ಲರೂ ನೋಡ್ತಾರೆ, ಇವನು ಯಾಕೋ ಇಷ್ಟೊತ್ತಾದರೂ ಎಳ್ಳಿಲ್ವಲ್ಲ ಅಂತ. ಆಗ ಒಬ್ರಿಗೆ ಗೊತ್ತಾಗತ್ತೆ ಇವನು ಸರ್ಪವನ್ನು ಕಚ್ಚಿ ಮೃತನಾಗಿದ್ದಾನೆ ಅಂತ. ಯಮಭಟರು ಬರ್ತಾರೆ, ಇವನನ್ನು ಯಮಪುರಿಗೆ ಎಳ್ಕೊಂಡು ಹೋಗ್ತಾರೆ. ಇವನು ತುಂಬ ಗೋಳಾಡ್ತಾನೆ, ಬಿಟ್ಬಿಡಿ ನನ್ನ ಅಂತ. ಆದರೆ ಅವರು ಅಂತಕನಿಗೆ ದೂತರಿಗೆ ಕಿಂಚಿತ್ತೂ ದಯವಿಲ್ಲ. ಅವರೇನು ಮಾಡ್ತಾರೆ, ಅವನ್ನ ಹೊಡೆದು ಎಳ್ಕೊಂಡು ಹೋಗ್ತಾರೆ. ಯಮಪುರಿಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ಯಮಧರ್ಮರಾಯ ಚಿತ್ರಗುಪ್ತನಿಗೆ ಹೇಳ್ತಾನಂತೆ, ಇವನ ಪಾಪ ಪುಣ್ಯದ ಲೆಕ್ಕವನ್ನು ನೋಡು ಅಂತ. ಚಿತ್ರಗುಪ್ತ ಪಾಪ ಪುಣ್ಯದ ಲೆಕ್ಕವನ್ನು ನೋಡಿಬಿಟ್ಟು ಹೇಳ್ತಾನೆ, ಇವನು ಯಾವುದೇ ಪುಣ್ಯವಾದಂತಹ ಕೆಲಸವನ್ನು ಮಾಡಿಲ್ಲ, ಇವನು ಮಹಾ ಪಾಪಿಷ್ಠನಾಗಿದ್ದಾನೆ. ಬ್ರಾಹ್ಮಣ ಕುಲದಲ್ಲಿ ಜನಿಸಿದರೂ ಕೂಡ ಇವನು ತುಂಬ ದುಷ್ಟನಾಗಿದ್ದಾನೆ. ಇವನು ಯಾವುದೇ ರೀತಿಯ ಪುಣ್ಯದ ಕಾರ್ಯಗಳು ಮಾಡಿಲ್ಲ, ಪೂಜೆ ಪುನಸ್ಕಾರ ಮಾಡಿಲ್ಲ, ಹೋಮ ಹವನಾದಿಗಳನ್ನು ಮಾಡಿಲ್ಲ, ವೇದ ಪಾಠಗಳನ್ನು ಓದಿಲ್ಲ, ಕೇಳಿಲ್ಲ.
ಆದ್ದರಿಂದ ಇವನಿಗೆ ಘನಘೋರ ಶಿಕ್ಷೆಯಾಗಬೇಕು, ಅದರಿಂದನೇ ಇವನು ಹಾವು ಕಡಿದು ಮೃತನಾಗಿದ್ದಾನೆ ಅಂತ ಹೇಳ್ತಾರೆ. ಆಗ ಹಾಗಿದ್ರೆ ಇವನನ್ನು ನರಕಲೋಕದಲ್ಲೂ ಹಲವಾರು ನರಕಲೋಕಗಳು ಇದಾವಂತೆ. ಆಗ ಹೇಳ್ತಾನೆ ಇವನನ್ನು ಕುಂಭಿಪಾಕ ಎನ್ನುವಂತಹ ನರಕಕ್ಕೆ ಹಾಕಿ. ಇವನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕುಂಭಿಪಾಕ ಅಂದರೆ ದೊಡ್ಡ ದೊಡ್ಡ ಹರಿವಾಣಗಳಲ್ಲಿ ಬೆಂಕಿ ಉರಿತಾ ಇರುತ್ತೆ. ಅದರಲ್ಲಿರುವಂಥ ಹರಿವಾಣಗಳಲ್ಲಿ ಎಣ್ಣೆ ಕುದೀತಾ ಇರುತ್ತೆ. ಇವನನ್ನು ತೊಗೊಂಡಾಗ ಆ ಎಣ್ಣೆ ಒಳಗೆ ಹಾಕಬೇಕು. ಇದೇ ಕುಂಭಿಪಾಕ ನರಕ. ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಇವನನ್ನು ಅದರೊಳಗಡೆ ಹಾಕ್ತಾರೆ. ಆದರೆ ಆಶ್ಚರ್ಯ ಅನ್ನೋ ಹಾಗೆ ಆ ಕುದೀತಾ ಇದ್ದ ಎಣ್ಣೆ ತಂಪಾಗುತ್ತೆ, ಉರಿತಾ ಇದ್ದ ಬೆಂಕಿ ಆರಿ ಹೋಗುತ್ತೆ. ಯಮಭಟ್ರಿಗೆ ಆಶ್ಚರ್ಯವಾಗುತ್ತೆ, ಅಯ್ಯೋ ಇದೇನಿದು ಅದ್ಭುತ, ಇಷ್ಟು ವರ್ಷಗಳು ಇದುವರೆಗೂ ನಾವು ಇಂತಹದ್ದೆಲ್ಲ ನೋಡೇ ಇಲ್ಲ, ಇವಾಗ ಹೀಗಾಗೋಯ್ತಾರ ಅಂತ ವಾಪಸ್ ಓಡಿ ಬಂದು ಯಮಧರ್ಮರಾಯನಿಗೆ ಹೇಳ್ತಾರೆ, ಮಹಾರಾಜ ಈ ಥರ ಆಗೋಗ್ಬಿಡ್ತು, ಆ ಕುಂಭಿಪಾಕದಲ್ಲಿ ಇವನಿಗೆ ಹಾಕ್ತಿದ್ದ ಹಾಗೇ ಆರು ಹೋಗ್ಬಿಡ್ತು, ಎಲ್ಲ ತಂಪಾಗೋಯ್ತು, ಬೆಂಕಿನೂ ಆರು ಹೋಯ್ತು ಅಂತ. ಯಮಧರ್ಮರಾಯನಿಗೂ ಆಶ್ಚರ್ಯ ಆಗುತ್ತೆ. ಎಷ್ಟು ಸತಿ ಹಾಕಿದರೂ ಹಾಗೇ ಆಗುತ್ತೆ. ಆ ಸಮಯಕ್ಕೆ ಅಲ್ಲಿಗೆ ನಾರದ ಮಹರ್ಷಿಗಳು ಬರ್ತಾರೆ. ಆಗ ನಾರದರನ್ನು ಕೇಳ್ತಾರೆ. ನಾರದರು ಹೇಳ್ತಾರೆ, ಹೌದು ಇವನು ನರಕಕ್ಕೆ ಯೋಗ್ಯನಲ್ಲ, ಇವನು ಮಹಾ ಪುಣ್ಯವಂತ ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಆಗ ಹೇಳ್ತಾನೆ, 1 ತಿಂಗಳ ಕಾಲ 1 ಮಾಸ ಪೂರ್ತಿ ಇವನು ತುಳಸಿಗೆ ನೀರನ್ನು ಹಾಕಿದ್ದಾನೆ. ಅದು ವಿಷ್ಣುವಿಗೆ ಪ್ರಿಯವಾದಂಥದ್ದು ತುಳಸಿ. ಆದ್ದರಿಂದ ಇವನು ವಿಷ್ಣು ಲೋಕಕ್ಕೆ ಹೋಗಬೇಕು, ಇವನು ನರಕ ಲೋಕಕ್ಕೆ ಹೋಗುವಂಥವನಲ್ಲ. ಇವನು ಇಷ್ಟೆಲ್ಲ ಪಾಪಗಳನ್ನು ಮಾಡಿದರೂ ಕೂಡ ಹುಟ್ಟಿದಾಗಿನಿಂದ ಸಾಯುವವರೆಗೂ ಇದುವರೆಗೂ ಮಾಡಿದಂಥ ಪಾಪಗಳು ಪಾಪಗಳು ಕೂಡ ತೊಳೆದು ಹೋಗಿದೆ. ಆದರೆ ಅವನು ಒಂದು ಮಾತ್ರ ಉಳ್ಕೊಂಡಿದೆ, ನರಕ ದರ್ಶನವನ್ನು ಮಾಡಬಹುದೇ ಹೊರತು ನರಕದ ಯಾವುದೇ ಕಷ್ಟಗಳನ್ನು ಅನುಭವಿಸುವ ಹಾಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಅವನು ನರಕದ ದರ್ಶನವನ್ನು ಮಾಡಿಸ್ತಾರೆ. ಮುಂದೆ ಅವನು ವಿಷ್ಣು ಲೋಕಕ್ಕೆ ಹೋಗ್ತಾನೆ. ಅಲ್ಲಿಂದ ಅವನೊಬ್ಬ ಯಕ್ಷನಾಗ್ತಾನೆ ಅಂತ ಒಂದು ಪುರಾಣದಲ್ಲಿ ಉಲ್ಲೇಖವೂ ಇದೆ. ಆದ್ದರಿಂದ ಕೇವಲ 1 ತಿಂಗಳು ನೀರು ಹಾಕಿದ್ದಕ್ಕೆ ಅವನಿಗೆ ಈ ಸ್ಥಿತಿಯನ್ನು ಬಂತು. ತುಳಸಿ ಅಷ್ಟು ಪವಿತ್ರವಾದಂಥದ್ದು. ಇನ್ನು ಹಿಂದೂಗಳ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ತುಳಸಿ ಗಿಡ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ತುಳಸಿಯನ್ನು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನಾವು ಇಡ್ತೀವಿ. ಪ್ರತಿನಿತ್ಯ ಅರಿಶಿಣ ಕುಂಕುಮಗಳನ್ನು ಇಟ್ಟು ಹೂ ಹಾಕಿ ನಮ್ಮ ಯಥಾಶಕ್ತಿ ನಾವು ಪೂಜೆಯನ್ನು ಮಾಡ್ತೀವಿ. ಇನ್ನು ತುಳಸಿ ವಿವಾಹವಾದ ದಿನ ಉತ್ಥಾನ ದ್ವಾದಶಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ತುಳಸಿ ಲಕ್ಷ್ಮೀ ಸ್ವರೂಪ, ಆದರೆ ಬೆಟ್ಟದ ನೆಲ್ಲಿಕಾಯಿ ವಿಷ್ಣುವಿನ ಸ್ವರೂಪ. ಆದ್ದರಿಂದ ಆ ದಿನ ಬೆಟ್ಟದ ನೆಲ್ಲಿಯ ಕಾಯಿ ಇರುವಂತಹ ಟೊಂಗೆಯನ್ನು ತಂದು ತುಳಸಿ ಪಕ್ಕವಿಟ್ಟು ಅವೆರಡಕ್ಕೂ ವಿವಾಹ ಮಾಡುವಂತಹ ಸಂಭ್ರಮದ ದಿನವೇ ಉತ್ಥಾನ ದ್ವಾದಶಿ. ಇನ್ನು ಇವು ಎರಡೂ ಸಸ್ಯಗಳನ್ನು, ಬೆಟ್ಟದ ನಲ್ಲಿ ಹಾಗೂ ತುಳಸಿಯನ್ನು ಭೂಲೋಕದ ಅಮೃತ ಅಂತಲೇ ಹೇಳಬಹುದು. ಯಾಕೆಂದರೆ ಇದು ಹಲವಾರು ರೋಗಗಳಿಗೆ, ನೂರಾರು ರೋಗಗಳಿಗೆ ಇದು ಔಷಧವೂ ಕೂಡ ಆಗುತ್ತೆ. ಆದ್ದರಿಂದ ತುಳಸಿಯ ಬಗ್ಗೆ ಆಗಲಿ ಬೆಟ್ಟದ ನಲ್ಲಿಯ ಬಗ್ಗೆ ಆಗಲಿ ಹೇಳ್ತಾ ಹೋದರೆ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ಬೆಟ್ಟದ ನಲ್ಲಿ ಇದು ಕೂಡ ಕಣ್ಣಿಗೆ, ಚರ್ಮ ರೋಗಗಳಿಗೆ, ತಲೆ ಕೂದಲಿಗೆ ಹಲವಾರು ವಿಟಮಿನ್ ಸಿ ಇದೆ. ತುಂಬ ಹಲವಾರು ರೋಗಗಳಿಗೂ ಕೂಡ ಇದು ತುಂಬ ಉಪಯೋಗಕಾರಿಯಾಗಿದೆ. ತುಳಸಿ ಕೂಡ ನೂರಾರು ರೋಗಗಳಿಗೆ ಕೂಡ ಒಳ್ಳೆ ಆಂಟಿಬಯೋಟಿಕ್ ಆಗಿದೆ. ಹಾಗಾಗಿ ತುಂಬ ರೋಗಗಳಿಗೂ ಕೂಡ ಇದು ಉತ್ತಮ ಔಷಧವಾಗಿದೆ. ಹಾಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ತುಳಸಿ ಯಾರ ಮನೆಯಲ್ಲಿ ಯಾವ ರೀತಿ ಬೆಳೆಯುತ್ತೆ ಅನ್ನೋದ್ರ ಮೇಲೆ ಅವರ 1-2 ಭವಿಷ್ಯಗಳನ್ನು ಕೂಡ ನಿರ್ಧಾರ ಮಾಡಬಹುದು. ಹೇಗೆ ಅಂದರೆ, ತುಳಸಿ ಸಮೃದ್ಧವಾಗಿ ನಗನಗುತ್ತಾ ಅರಳಿಕೊಂಡು ಚೆನ್ನಾಗಿದೆ ಅಂದರೆ ಆ ಮನೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯಿಂದ ಇದೆ ಅಂತ ಅರ್ಥ. ಇನ್ನು ಹಳದಿಯಾಗಿ ಉದುರಿದ ಎಲೆ ಬಿಟ್ಟು ಚೆನ್ನಾಗಿದ್ದಂಥ ಆರೋಗ್ಯಕರವಾದಂತಹ ಎಲೆಗಳು ಉದುರಿದ್ರೆ ಅವ್ರ ಮನೆಯಲ್ಲಿ ಹಣದ ನಷ್ಟವಾಗುತ್ತೆ ಅಂತ ತಿಳ್ಕೊಬಹುದು. ಇನ್ನು ತುಳಸಿಯ ಗಿಡ ಇದ್ದಕ್ಕಿದ್ದ ಹಾಗೆ ಕಪ್ಪಾಗ್ತಾ ಹೋದರೆ ಆ ಮನೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್, ಅಂದರೆ ಏನಾದ್ರು ಮಾಡಿಸಿದ್ದಾರೆ ಅಂತ ಹೇಳ್ತಾರಲ್ಲ, ಕಣ್ಣು ದೃಷ್ಟಿ, ಆ ಥರ ಏನಾದ್ರು ಆಗಿದೆ ಅಂತ ಕೂಡ ತಿಳ್ಕೊಳ್ಬಹುದು. ಹೀಗೆ ಹೇಳ್ತಾ ಹೋದರೆ ಬಹಳಷ್ಟು ಉಳಿಯುತ್ತೆ, ತುಂಬ ಇದೆ, ಇರಲಿ. ಈಗ ತುಳಸಿಯ
ಮಹತ್ವ ಏನು, ಮತ್ತು ತುಳಸಿ ಹೇಗೆ ಹುಟ್ಟಿದ್ಲು, ಕೃಷ್ಣನಿಗೆ ಹೇಗೆ ಪ್ರಿಯವಾದ್ಲು, ತುಳಸಿ ಪೂಜೆಯಿಂದ ನಮಗೆ ಏನೇನೆಲ್ಲ ಲಾಭಗಳಿದೆ, ಎಷ್ಟು ಅನುಕೂಲಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಮುಂದೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.